ಕಿತ್ತಾಡಿರೋದು ತಪ್ಪು. ಅವ್ರಿಗೆ ಯಾವ ಕಾಲ ಇಲ್ಲ. ನಟ ಚೇತನ್ ಅವರು ರಾಜ್ಕುಮಾರ್ ಅವರ ಪುಣ್ಯಭೂಮಿ ವಿಚಾರವಾಗಿ ಕೊಟ್ಟಂತಹ ಹೇಳಿಕೆ. ಏಪ್ರಿಲ್ 12, 2006 ಕನ್ನಡದ ಮೇರು ನಟ ಸಾರ್ವಭೌಮ ಕೊನೆಯುಸಿರೆಳೆದಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರ ಸಾವು ಇಡೀ ಚಿತ್ರರಂಗವನ್ನೇ ದಂಗುಬಡಿಸಿತ್ತು. ಆದರೆ ಈ ಗಾಯದ ಮೇಲೆ ಬರೆ ಎಳೆಯೋ ಥರ ಅಣ್ಣವರ ಸಾವಿಗೆ ಕೆಲವು ಅಭಿಮಾನಿಗಳು ರಿಯಾಕ್ಟ್ ಮಾಡಿದ್ರಲ್ಲ, ಅದು ಭಯಂಕರವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಶವ ನೋಡಲಿಕ್ಕೆ ಸಿಗಲಿಲ್ಲ ಅಂತ 10-12 KSRTC BMTC ಬಸ್ಗಳಿಗೆ ಬೆಂಕಿ ಕೊಟ್ಟು ಸುಟ್ಟಾಕಿದ್ರು. ಕಂಠೀರವ ಸ್ಟುಡಿಯೋ ಪಕ್ಕದಲ್ಲಿದ್ದ 2 ಪೆಟ್ರೋಲ್ ಪಂಪ್ಗಳಿಗೆ ಬೆಂಕಿ ಕೊಟ್ಟರು. ದೇವರಾಜ್ ಅರಸ್ ಟ್ರಕ್ ಟರ್ಮಿನಸ್ನಲ್ಲಿ ಇದ್ದ 25 ಟ್ರಕ್ಗಳನ್ನು ಸುಟ್ಟಾಕಿದ್ರು. 100 ಪ್ರೈವೇಟ್ ವೆಹಿಕಲ್ಗಳಿಗೆ ಕಲ್ಲು ತೂರಾಟ ಮಾಡಿ ಅವುಗಳನ್ನು ನಾಶ ಮಾಡಿದ್ರು. ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಲಾಠಿ ಚಾರ್ಜ್ ಮಾಡಿದ್ದ ಪೊಲೀಸ್ ಅಫಿಷಿಯಲ್ಸ್ ಮೇಲೇ ತಿರುಗಿ ಬಿದ್ದು ಮಂಜುನಾಥನ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಹೊಡೆದು ಕೊಂದರು. ಸಿಚುವೇಶನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಅನಿವಾರ್ಯವಾಗಿ ಫೈರ್ ಮಾಡಬೇಕಾಗಿ ಬಂದಾಗ ಇದರಲ್ಲಿ 5-6 ಜನ ಸತ್ತು ಹೋದರು. ರಾಜ್ಕುಮಾರ್ ಅವರ ಮಗ ರಾಘವೇಂದ್ರ ರಾಜ್ಕುಮಾರ್ ಜನರಿಗೆ ನಿಮಗೆ ಕೈ ಮುಗಿದು ಕೇಳ್ತೀವಿ, ದಯವಿಟ್ಟು ಶಾಂತರಾಗಿ ಅಂತ ಕೇಳ್ಕೊಂಡ್ರು. ಜನ ಸುಮ್ಮನಾಗಲಿಲ್ಲ. ಅವತ್ತು ಅವರು ತೋರಿದ ಈ ಹುಚ್ಚಾಟದಿಂದ 100 ಜನರಿಗೆ ಗಾಯಗಳಾದವು. ತುಂಬ ಜನ ಪೊಲೀಸ್ ಅಫಿಷಿಯಲ್ಸ್ಗಳಿಗೆ ಕೂಡ ಸೀರಿಯಸ್ ಆಗಿ ಇಂಜುರಿ ಆಗಿತ್ತು. ಶಾಂತಿ ದೂತನಂತೆ ಆದರ್ಶ ಬದುಕನ್ನು ನಡೆಸಿದ ಒಬ್ಬ ಮೇರು ವ್ಯಕ್ತಿ ತೀರ್ಕೊಂಡಾಗ ಅವನ ಅಭಿಮಾನಿಗಳು ತೋರಿಸಿದ ವರ್ತನೆ ಇಷ್ಟು ಕೀಳು ಮಟ್ಟಕ್ಕಿತ್ತು. ಹಾಗೆ ಮೊನ್ನೆ ನೋಡಿದ್ರಲ್ಲ, ಸಾರಾ ಗೋವಿಂದ್ರಂಥ ಹಿರಿಯರೇ ಈ ಥರ ವರ್ತನೆ ತೋರಿಸಿದ್ರೆ ಅಭಿಮಾನ ಹುಚ್ಚುತನವಾಗಿ ಯಾವಾಗ ಬೇಕಾದರೂ ಬದಲಾಗ್ಬೋದು ಅಂತ ಅನಿಸುತ್ತೆ. ಅಷ್ಟಕ್ಕೂ ಚೇತನ ಹಿಂಸಾ ಹೇಳಬಾರ್ದನ್ನೇನು ಹೇಳಿದ್ದಾರೆ ಮಾರ್ರೆ. ಅವರು ಟೀಕೆ ಮಾಡಿದ್ದು ಸರ್ಕಾರದ ನಡೆಯನ್ನು, ರಾಜ್ಕುಮಾರ್ ಅವರ ವ್ಯಕ್ತಿತ್ವವನ್ನಲ್ಲ, ಅವರ ನಟನೆಯ ಸಾಮರ್ಥ್ಯವನ್ನಲ್ಲ, ಅವರು ಕನ್ನಡಕ್ಕೆ ಕೊಟ್ಟ ಕೊಡುಗೆಯನ್ನಲ್ಲ. ಅಧಿಕಾರದಲ್ಲಿರೋ ಸರ್ಕಾರಕ್ಕೆ ಅದರದೇ ಆದ ಜವಾಬ್ದಾರಿಗಳಿರುತ್ತೆ. ಧರ್ಮ, ಭಾಷೆ, ಜಾತಿಗಳ ಹೆಸರಲ್ಲಿ ಹೆಂಗೆ ರಾಜಕಾರಣ ಮಾಡಬಾರ್ದೋ ಹಾಗೆ ಒಬ್ಬ ಗಣ್ಯ ವ್ಯಕ್ತಿಯ ಹೆಸರಲ್ಲಿ ಕೂಡ ರಾಜಕಾರಣ ಮಾಡಬಾರ್ದಲ್ಲ. ಇದನ್ನು ಪ್ರಶ್ನೆ ಮಾಡಿದ್ದಲ್ವ ಚೇತನ ಹಿಂಸಾ. ಎಲ್ಲರೂ ಗುಂಪಲ್ಲಿ ಗೋವಿಂದಂತಿರ್ಬೇಕಾದ್ರೆ ಅವ್ರನ್ನೆಲ್ಲ ಎದುರಿಸಿ ಪ್ರಶ್ನೆ ಮಾಡಲಿಕ್ಕೂ ದಮ್ ಬೇಕಾಗತ್ತೆ. ಆ ಟ್ವೀಟ್ ನನ್ನ ಯಾರಿಗೂ ನೋವು ಮಾಡೋ ಉದ್ದೇಶ ಇರಲಿಲ್ಲ. ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೆ. ಆದರೆ ನಾನು ಆ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ಸುಳ್ಳಾಗಲ್ಲ. ನಾನು ಹೇಳಿದ್ರಲ್ಲಿ ಸತ್ಯ ಇದೆ. ಅಲ್ಲ, ಈಗ ಇನ್ನೊಂದು ವಿಷಯ ಏನು ಅಂತಂದರೆ, ಚೇತನ ಹಿಂಸಾ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಲಿಲ್ಲ, ಸರ್ಕಾರದ ನಡೆಯನ್ನು ಪ್ರಶ್ನಿಸಿದರು ಅಂತ ಹೇಳಿದೆ. ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡಿದ್ರೂ ಏನು ತಪ್ಪು ಅಂತ. ಚಾರಿತ್ರಿಕ ಪುರುಷ ಶ್ರೀರಾಮಚಂದ್ರನನ್ನು ಜನ ಬಿಟ್ಟಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಅವನು ನಡೆದ ಪ್ರತಿಯೊಂದು ಹೆಜ್ಜೆಯನ್ನು ಜನ ಪ್ರಶ್ನೆ ಮಾಡಿದ್ದಾರೆ. ಅವನೇಕೆ ವಾಲಿಯನ್ನು ಹಿಂದೆ ನಿಂತ್ಕೊಂಡು ಕೊಂದ, ಸೀತೆಯನ್ನು ಮಾತ್ರ ಯಾಕೆ ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ, ತಾನು ಅಗ್ನಿ ಪರೀಕ್ಷೆ ಮಾಡಿಕೊಂಡು ತಾನು ಪರಿಶುದ್ಧ ಅಂತ ತೋರಿಸ್ಕೋಬೇಕಾಗಿತ್ತಲ್ಲ ಜಗತ್ತಿಗೆ. ಗರ್ಭಿಣಿಯಾಗಿದ್ದ ಸೀತೆಯನ್ನು ಕಾಡಿಗೆ ಯಾಕೆ ಕಳಿಸ್ದ, ತಪಸ್ಸು ಮಾಡ್ತಿದ್ದ ಶಂಭೂಕನನ್ನು ಯಾಕೆ ಕೊಂದ. ಹೀಗೆ ಪ್ರತಿ ಹೆಜ್ಜೆಯಲ್ಲೂ ಅವನನ್ನು ಟೀಕೆ ಮಾಡಿದ್ದಾರೆ, ವಿಮರ್ಶೆ ಮಾಡಿದ್ದಾರೆ. ಹೀಗಿರಬೇಕಾದ್ರೆ ರಾಜ್ಕುಮಾರ್ ಅವರ ನಟನೆಯ ಸಾಮರ್ಥ್ಯವನ್ನು ವಿಮರ್ಶೆ ಮಾಡೋದರಲ್ಲಿ ತಪ್ಪೇನಿದೆ? ಅವರ ವ್ಯಕ್ತಿತ್ವವನ್ನು ಹೊರಗೆ ಹಚ್ಚಿ ನೋಡೋದರಲ್ಲಿ ತಪ್ಪೇನಿದೆ? ಕಲೆಯ ನಿಜವಾದ ಅಭಿವೃದ್ಧಿ ಆಗೋದು ಇಂಥ ವಿಮರ್ಶೆಯಲ್ಲ, ಇಂಥ ಟೀಕೆ ಟಿಪ್ಪಣಿಗಳಲ್ಲ. ಇಂಥ ಬೇರೆ ಬೇರೆ ಅಭಿಪ್ರಾಯಗಳನ್ನು ಇರಲಿಕ್ಕೆ ಬಿಟ್ಟಾಗಲೇ ಸಮಾಜ ಕ್ಷೇಮವಾಗಿರೋದು. ಇದು ನನ್ನ ಅಭಿಪ್ರಾಯ. ನಿಮಗೇನನ್ಸುತ್ತೆ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ. ಅವ್ರ ಬಗ್ಗೆ ನನಗೆ ಭಾಳ ಕೋಪ ಇದೆ. ಯಾವುದು ಮನೆ ಮುಂದೆ ಬಂದುಬಿಟ್ಟು ಜಗಳ ಕಾಯಿ ಅವ್ರು ದೂರ ತೋರಿಸಿ ಅವ್ರು ದಬ್ಬಾಳಿಕೆ ಮಾಡಿ ಹೆದರಿಸಿದ್ರು.